ಭಾರತದ ಭೂಪಟದಲ್ಲಿ ಕಾಣದೆ ಕಣ್ಮರೆಯಾಗಿದ್ದ ತಾಲೂಕು ಈ ನೆಲಮಂಗಲ. ಶ್ರಮಿಕರಿಗೆ, ವಲಸಿಗರಿಗೆ, ದಾರಿ ತಪ್ಪಿದವ್ರಿಗೆ ಇದು ಆಶ್ರಯ ತಾಣ. ಹೊಟ್ಟೆಪಾಡಿಗೆ ತಾಳ್ಮೆಯಿಂದ ಶ್ರಮಿಸುತ್ತಿದ್ದ ಜನ ಈಗ ಸಮರಕ್ಕೂ ಸಿದ್ಧ. ಇಲ್ಯಾರೂ ನ್ಯಾಯ ನಿಯತ್ತು ಅಂತ ಜೀವನ ನಡೆಸೋಲ್ಲ. ಹೆದರಿಸೋನ್ ಯಾರೇ ಇದ್ರು, ಬೆದರಿಸೋನ್ ಯಾರೇ ಬಂದ್ರು ಹೆದರದೆ ಎಗ್ಲೇರ್ ಕೂರ್ತಾರೆ. ಬೆಂಗಳೂರಿನ ವ್ಯಾಪ್ತಿ ವಿಸ್ತಾರಗೊಂಡಂತೆ ಅದ್ರ ಪ್ರಭಾವ ಸುತ್ತಮುತ್ತ ಇರೋ ಪ್ರದೇಶಗಳಿಗಾಯ್ತು. ಆ ಪ್ರಭಾವಕ್ಕೊಳಪಟ್ಟು ಅತಿ ವೇಗವಾಗಿ ನೇಮ್ ಮಾಡಿದ್ದು ಈ ನೆಲಮಂಗಲ. ಲೆಕ್ಕಕ್ಕೆ ಇರದೇ ಇರೋ ಈ ಜಾಗ ಮುಖ್ಯವಾಗಿ ಹೆಸರು ಮಾಡಿದ್ದು ರೌಡಿಸಮ್ ಅಂಡ್ ಮಾಫಿಯಾ. ಬಾವಿಕೆರೆ ರೋಡ್ ಹತ್ರ 18 ಎಕರೆ ಹಂಗಾಮಿ ಜಾಗ ಐತೆ. ಅಲ್ಲಿ ಬೇರೆ ಯಾವನೋ ಬಂದು ಗೂಟ ನಡೋಕ್ಕೂ ಮುಂಚೆ ನಮ್ ಬೋರ್ಡ್ ಬಿದ್ದಿರ್ಬೇಕು. ನಮಗೆ ನೇಚರ್ಗಿಂತ ಫ್ಯೂಚರೇ ಇಂಪಾರ್ಟೆಂಟ್. ಭವಿಷ್ಯ ನಮ್ಮ ಕಣ್ಮುಂದೆನೇ ಇದೆ. ಅದು ಒಂದನ್ನು ಈಸಿಯಾಗಿ ಸಾಗಿಸ್ಬಿಟ್ರೆ ನೆಲಮಂಗಲದಲ್ಲಿ ನಾವೇ ಕಿಂಗ್. ಅಷ್ಟು ಸುಲಭ ಅಲ್ಲ. ದಿನ ಕಣ್ ಬಿಟ್ಕೊಂಡು ಮಾಮ್ದಿರು ಕಾಯ್ಕೊಂಡು ಕುಂತವ್ರೆ. ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನಗೆ ಗೊತ್ತಲ್ಲ, ನೆಲಮಂಗಲದಲ್ಲೇ ಪೋಸ್ಟಿಂಗ್ ಬೇಕಂತ ಆಫೀಸರ್ಗಳೇ ಹೊಡೆದಾಡ್ಕೊಂಡಿದ್ದು ಅದು ದೊಡ್ಡ ನ್ಯೂಸ್ ಆಗಿತ್ತು. ಇಲ್ಲಿ ಸಿಗುವ ಇನ್ಕಮ್ ಬೇರೆಲ್ಲೂ ಸಿಗಲ್ಲ ಅಂತ ಖಾಕಿಗಳು ಕಾಂಪಿಟೇಷನ್ನಲ್ಲಿ ಇಲ್ಲಿಗೆ ಪೋಸ್ಟಿಂಗ್ ಹಾಕ್ಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಓಡಾಡುವ ನಮ್ಮೆಲ್ಲ ಲಾರಿಗಳಿಗೂ ಪರ್ಮಿಟ್ ಇರುತ್ತೆ. ಡೋಂಟ್ ವರಿ, ನಮ್ಮ ಲಾರಿಗಳು ಟೋಲ್ ರೀಚ್ ಆಗುವ ಮುಂಚೆ ನಾವು ಕೊಡುವ ರಿವಾರ್ಡ್ ಅವರಿಗೆ ತಲುಪುತ್ತೆ. ಎಲ್ಲರೂ ಅವರಿಂದ ದುಡ್ಡು ಇರುತ್ತೆ ಅಂತಾರೆ. ಆದರೆ ನಾನು ಹೇಳ್ತೀನಿ, ದುಡ್ಡಿದ್ರೆ ಆ ಪವರೇ ನಮ್ಮಿಂದ ಕಾವಲಾಗಿರುತ್ತೆ. ಕ್ರೈಮ್ ಮತ್ತೆ ಪವರ್ ಯಾವತ್ತೂ ಜೊತೆ ಸೇರಬಾರ್ದು. ದಿಸ್ ಇಸ್ ದಿ ಬಿಗಿನಿಂಗ್ ಫಾರ್ ಗುಡ್ ಸೊಸೈಟಿ. ಒಂದು ಟೀ ಹಾಕಿ. ಹಾಯ್ ಡೈರೆಕ್ಟ್ರೇ. ಹಾಯ್ ಸರ್. ಬನ್ನಿ ರಿಪೋರ್ಟ್ರೆ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬಂದಿದ್ದು ತುಂಬ ಒಳ್ಳೇದಾಯ್ತು. ಟೆನ್ಷನಲ್ಲಿ ಯಾವುದೋ ಸ್ಟೋರಿ ಬರೀತರ ಆಗಿದೆ. ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳಿ, ಮಾಡೋಣ. ನಿಮ್ಮ ಸಹಾಯ ಖಂಡಿತ ಬೇಕು ಸರ್. ಈ ನೆಲಮಂಗಲ ರೂಲ್ ಮಾಡ್ದವ್ರ ಬಗ್ಗೆ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದೆ. ತುಂಬಾ ಡೌಟ್ಸ್ ಇತ್ತು. ನಿಮ್ಮನ್ನೇ ಕೇಳಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ನೀವು ಬಂದ್ರಿ. ಓಹ್, ದೊಡ್ಡ ಮ್ಯಾಟ್ರಿಗೆ ಕೈ ಹಾಕಿದ್ದೀರಾ. ಮ್ಯಾಟ್ರ್ ದೊಡ್ಡದೆ ಸರ್. ಆ ದೊಡ್ಡ ಮ್ಯಾಟ್ರ್ಗಳ ನಡುವೆ ಸಣ್ಣ ಸಣ್ಣ ಇನ್ಸಿಡೆಂಟ್ಸ್ ನಡೆದಿರುತ್ತೆ. ಅದ್ಯಾರಿಗೂ ಗೊತ್ತಿರಲ್ಲ. ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿದ್ರೆ ಈಸಿ ಆಗ್ಬೋದು. ಅಂದರೆ ಸರ್ಕಲ್ ಸೂರಿ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅವನ್ನೇ ಎದುರಾಕೊಂಡ ಆ 3 ಜನ ಹುಡುಗರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಿಮ್ಮನ್ನು ಬಿಟ್ಟು. ಆ ಹುಡುಗರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ಖಂಡಿತ ಹೇಳ್ತೀನಿ, ಬಟ್ ಇಲ್ಲಿ ಬೇಡ. ಆ 3 ಜನ ಹುಡುಗರ ಬಗ್ಗೆ ಕೇಳಿದ ಮೊದಲೇ ವ್ಯಕ್ತಿ ನೀವು. ಈ ಭೂಗತ ಜಗತ್ತಿನಲ್ಲಿ ಮೆರವಣಿಗೆಯಲ್ಲಿ ಮೆರೆದ್ರೆ ಮಾತ್ರ ಬೆಲೆ, ಇಲ್ಲಾಂದರೆ ನಾಯಿಗಿಂತ ಕಡೆ. ನಿಜ ಸರ್. ಇವನು ಮೊದಲನೇವನು, KP. ಓದೋದ್ರಲ್ಲೂ ಫಸ್ಟು, ಸ್ಟೈಲಲ್ಲೂ ಫಸ್ಟು, ಹಾಗೆ ಟೆಂಪರಲ್ಲೂ ಇವನೇ ಫಸ್ಟು.
ಇವನು ಸೂರಿ ತಮ್ಮ ಚಂದ್ರಿ ಅಲಿಯಾಸ್ ಚಂದ್ರಕಾಂತ್. ಹಾಯ್ ಅಂಜಲಿ. ಹಾಯ್. ಏನಿವತ್ತು ತುಂಬಾ ಜೋಶಲ್ಲಿ ಬರ್ತಿದ್ದೀರಾ? ಎನಿಥಿಂಗ್ ಸ್ಪೆಷಲ್? ನಥಿಂಗ್. ನಾವ್ ಯಾವಾಗ್ಲೂ ಹೀಗೆ. ಯಾವಾಗ್ಲೂ ಹ್ಯಾಪಿ ಆಗಿರೋ ಆ ನಿಮ್ ಸೀಕ್ರೆಟ್ ಏನು? ಯಾರಿಗೂ ಹೇಳ್ಬೇಡಿ, ಆ ನಿಮ್ ಸ್ಮೈಲ್. ಏ ಸಾರಿ, ತಮಾಷೆಗೆ ಹೇಳ್ದೆ. ಸೀರಿಯಸ್ ಆಗಿ ಹೇಳಿದ್ರು ಪರವಾಗಿಲ್ಲ, ನನ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಏನಿಲ್ಲ, ತುಂಬಾ ಸಿಂಪಲ್. ನಮ್ಮ ಮನ್ಸಲ್ಲಿ ಕೆಟ್ಟ ಆಲೋಚನೆ ಜಾಗ ಕೊಡಬಾರ್ದು. ನಾವೆಷ್ಟೇ ದೊಡ್ಡವರಾದ್ರೂ ನಮ್ಮ ಮನ್ಸನ್ನ ಮಗು ತರ ನೋಡ್ಕೋಬೇಕು. ಅದೇಗೆ? ಈ ಕಾಲೇಜಲ್ಲಿ ನೀನ್ ನೋಡಿ ಎಲ್ಲ ಏನ್ ಅನ್ಕೊಂಡಿದಾರ ಗೊತ್ತಾ? ಈ ಕಾಲೇಜ್ ನೀನ್ ಒಬ್ಳೆ ಸಖತ್ ಫಿಗರು, ಹೇಗಾದ್ರೂ ಮಾಡಿ ಪಟಾಯಿಸಿ ಅನ್ಭವಿಸ್ಬಿಡ್ಬೇಕು ಅನ್ನೋ ಕೆಟ್ಟ ಕಿತ್ತೋಗಿರೋ ಮನ್ಸಿಂದ ಯೋಚನೆ ಮಾಡ್ತಾರೆ. ಅಲ್ಲಿ ಸಂತೋಷಕ್ಕೆ ಜಾಗ ಇರಲ್ಲ. ಅದೇ ನನ್ನ ಮನ್ಸಲ್ಲಿ ನೀವ್ ಹೇಗಿದ್ದೀರಾ ಗೊತ್ತಾ? ತುಂಬಾ ಸುಂದರವಾಗಿದ್ದೀರಾ. ಆ ನಿಮ್ಮ ತುಟಿ ಹಂಚಿನ ನಗುವಲ್ಲಿ 1000 ನೋವನ್ನು ಮರ್ಸೋ ಶಕ್ತಿ ಇದೆ. ನಿಮ್ ನಿಷ್ಕಲ್ಮಶವಾದ ಮನ್ಸು, ಆ ನಿಮ್ ನಾಚಿಕೆಯ ಹೆಣ್ತನ, ನಿಮ್ ಸೌಂದರ್ಯನ ಆರಾಧಿಸ್ಬೇಕು ಅನ್ಸುತ್ತೆ. ವರ್ಕೌಟ್ ಆಯ್ತು ಅನ್ಸುತ್ತೆ. ಹಲೋ, ಬಂದ್ರೆ ಟೈಮ್ ಆಯ್ತು, ಕ್ಲಾಸ್ಗೆ ಹೋಗೋಣ. ಇಲ್ಲೇ ಪ್ರಿಂಟ್ ಆಗ್ತಿದ್ದಾನೆ. ಸೀನಾ? ಇವನು ಎರಡನೇವನು ಸೀನಾ, ಕತ್ತಿ ಸೀನಾ, ಕತ್ತರಿಸೋದ್ರಲ್ಲೇ ಎಕ್ಸ್ಪರ್ಟ್. ಸೀನು, ಗುಟ್ಟೆ ಜಾತ್ರೆಗೆ ಫ್ಲೆಕ್ಸ್ ಡಿಸೈನ್ ಮಾಡಿ ಪ್ರಿಂಟ್ ಹಾಕ್ಸಿ ಅದೇನು ನೋಡಿ ಕಟ್ಟಿಸ್ಬಿಡು. ಓಕೆ ಸರ್, ಬನ್ನಿ. ಏನ್ ಸಿನಾ ತುಂಬ ಬ್ಯುಸಿ ಆಗ್ಬಿಟ್ಟೆ, ಸಿಗದೇ ಇಲ್ಲ ಅಂತೀಯಾ? ಎಷ್ಟು ಫ್ಲೆಕ್ಸ್ ಬೇಕಾಗಿತ್ತು? ದೇವಸ್ಥಾನದ ಹತ್ರ ಒಂದು ದೊಡ್ಡದು, ನೆಲಮಂಗ್ಲ ಬೈಪಾಸಲ್ಲಿ ಒಂದು, ಸರ್ಕಲ್ ಆಗಿ ಒಂದು, ಎಲ್ಲ ಸೇರಿ ಒಂದು 15ರಿಂದ 20 ಬೇಕಾಗ್ಬೋದು. ಚೆನ್ನಾಗಿ ಮಾಡ್ಕೊಡು. ಆಯ್ತು, ಹಾಗೆ ಮಾಡೋಣ. ನೋಡ್ಸಿನಾ, ಈ ಸಲ ಪೂರ್ತಿ ಇನ್ಚಾರ್ಜು ಸ್ಪಾನ್ಸರು ಎಲ್ಲ ಸೂರ್ಯ ಅಣ್ಣಂದೆ. ಅಣ್ಣನ ಫೋಟೋ ಎಲ್ಲ ಕಡೆನೂ ಮಿಂಚಬೇಕು. ಬೇಕಾದ್ರೆ ಡಿಸೈನ್ ನೀವೇ ಸೆಲೆಕ್ಟ್ ಮಾಡಿ, ಹಾಗೆ ಮಾಡ್ಕೊಡ್ತೀನಿ. ಅದೆಲ್ಲ ಬೇಡ, ಯಾವಾಗಲೂ ನೀನೇ ತಾನೇ ಮಾಡೋದು, ಮಾಡ್ಕೊಡು. ಆಯ್ತಣ್ಣ. ಸಿನಾ, ಅಣ್ಣನ ಫೋಟೋ ಜೊತೆ ಈ ಫೋಟೋನು ಹೈಲೈಟ್ ಮಾಡು. ನಮ್ಮ ನೆಕ್ಸ್ಟ್ ಬಾಸು ಇವರೇ. ಇವನೇ ಮೂರನೇವನು ರಾಮ್. ಹೆಸ್ರಿಗೆ ತಕ್ಕಾಗೆ ತುಂಬ ಸಾಫ್ಟ್, ಆದರೆ ಸ್ಕೆಚ್ ಹಾಕೋದ್ರಲ್ಲಿ ಅಷ್ಟೇ ಫಾಸ್ಟ್. ಲೋ ಮಗ, ಬಶೀರು 1 ಲಕ್ಷ ಅಮೌಂಟ್ ಕೊಡ್ತೀನಿ ಅಂತಿದ್ದ, ಅದನ್ನ ಕಲೆಕ್ಟ್ ಮಾಡ್ಕೊಂಬಾ. ಗುರು, ಅವನೇ KP ಫ್ರೆಂಡ್ ರಾಮ್. ಏ ರಾಮ್, ನಾನು ಯಾರು ಗೊತ್ತೋ ತಾನೆ? ನಿಮ್ಮ ಬಗ್ಗೆ ನೆಲಮಂಗಲದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ? ನಿಮ್ಮ ಹೆಸರು ಕೇಳಿದ್ರೆ ಸ್ಟೇಷನ್ನೇ ನಡ್ಗೋಗುತ್ತೆ. ನಿನಗೆ ಗೊತ್ತಿರೋವಷ್ಟು ಆ ನಿನ್ನ ಫ್ರೆಂಡು ಯಾರೋದು? KP. ಆ ಕೆಪ್ಪರಂಗೆ ಹೋಗಿ ಹೇಳು, ಅವಳ ತಂಟೆಗೆ ಹೋಗ್ಬೇಡ ಅಂತ. ಇದೀಗೆ ಮುಂದುವರೆದ್ರೆ ಕೋರಲ್ಲಿ ಕೊಳ್ತೋದು ಹೆಣಗೆ ಹೋಗ್ತಾನೆ, ಹುಷಾರ್. ಹಾಯ್ ಗಾಯ್ಸ್, ಏನು ಇಷ್ಟು ಬೇಗ ಸರ್ ಇದ್ದೀರಾ? ನಾವು ಬೇಗ ಅಲ್ಲ, ನೀನ್ ಲೇಟಾಗಿ ಬಂದಿದ್ಯಾ. ಸುಮ್ಮನೆ ಡೌ ಮಾಡಬೇಡ. ಏನು ಮಾಮ್, ತುಂಬ ಡೀಪಾಗಿ ವರ್ಕ್ ಮಾಡ್ತಿದ್ಯಾ? ಅದೇ ಮಾಮ್, ಗುಟ್ಟೆ ಜಾತ್ರೆದು ಫ್ಲೆಕ್ಸ್ ಡಿಸೈನ್ ಮಾಡ್ತಿದ್ದೀನಿ. ಇನ್ನೊಂದು 2 ಇದೆ, ನೀವು ಶುರು ಮಾಡಿ. ಬಿಟ್ಟೊಡೆಯೋದಲ್ಲ, ಇಷ್ಟಿಲ್ಲ ಇಲ್ಲ ಮಾಮ್. KP, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡಬೇಕಿತ್ತು. ಹೇಳಿ ಮಾಮ್. ಗುಟ್ಟೆ ಪರಿಷೆ ಜಾತ್ರಾ ಮಹೋತ್ಸವದ ಸುಸ್ವಾಗತಗಳು. ಏನ್ ಮಾಮ್, ಎನಿಥಿಂಗ್ ಪ್ರಾಬ್ಲಮ್? ಸೂರಿ ತಮ್ಮ ಚಂದ್ರಿ ಸಿಕ್ಕಿದ್ದ, ಬೇಜಾನ್ ಎಗರಾಡ್ತಿದ್ದ. ಅದು ನಿನ್ ಬಗ್ಗೆ. ಅಲ್ಲೇ 2 ಕೊಡ್ಬೇಕಿತ್ತು. ಏನು ವಿಷಯ ಮಾಮ್? ಕಾಲೇಜಲ್ಲಿ ಯಾವುದೋ ಹುಡುಗಿ ವಿಚಾರಕ್ಕೆ ತಲೆ ಹಾಕಿದ್ದೀಯಾ? ಅವಳ ತಂಟೆಗೆ ಹೋಗ್ಬೇಡ ಅಂತ ನನಗೆ ವಾರ್ನ್ ಮಾಡ್ದ. ನಿನಗೆ ವಾರ್ನಿಂಗ್ ಕೊಟ್ಟ? ಮಾಮ್ ಕೂಲ್, ನಾನಾಗೆ ಯಾರ ವಿಷಯಕ್ಕೂ ಹೋಗಲ್ಲ. ಅವ್ರಾಗೆ ಬಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಡಿ, ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಹಾಯ್. ಹಾಯ್. ಹ್ಯಾಪಿ ಬರ್ಡೇ. ನನ್ ಬರ್ಡೇ ಇವತ್ತಲ್ವಲ್ಲ? ಹೌದಾ? ಮತ್ತೆ ಇಷ್ಟು ಬ್ಯೂಟಿಫುಲ್ ರೆಡಿ ಆಗಿದೆ. ಯಾವಾಗ್ಲೂ ಹೀಗೇನೆ. ಅದಕ್ಕಿರಿ ನಾನು ನಿಮ್ಮಿಂದ ಬಿದ್ದಿರಿ. ಮಗ ವೇಟ್ ಮಾಡೋ, ಇಲ್ಲಿ ಬೇಡ, ಕಾಲೇಜ್ ಮುಗ್ಲಿ, ಆಚರಣೆ ಕೊಡೋಣ. ಯಾಕೋ
ಅಣ್ಣನ ಫೋಟೋನ ಕೆಳಗಡೆ ಹಾಕಿದ್ಯಾ, ನಿನಗೆ ಎಷ್ಟೋ ಧೈರ್ಯ? ನೋಡ್ ವಿಜಯ್, ಇದು ದೇವ್ರ ಉತ್ಸವ. ದೇವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ. ಏನು ಅಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ಯಾ? ಗುರು, ನಮ್ಮ ಹುಡುಗರೇನ ಗಲಾಟೆ ಮಾಡ್ಕೊಂತಾರೆ, ನಿಸ್ಕುರು. ಯಾಕ್ರೋ ಏನ್ರ ಅದು ಗಲಾಟೆ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ, ಫ್ಲೆಕ್ಸ್ ಅಲ್ಲಿ ಅಣ್ಣನ ಫೋಟೋನ ಕೆಳಗಡೆ ಹಾಕಿದ್ದಾನೆ. ನಿಮ್ ಫೋಟೋ ಹಾಕಂತ ಹೇಳಿದ್ದೆ, ಹಾಕೇ ಇಲ್ಲ. ನೀವು ಹೋಗ್ರೋ, ನಾನು ಮಾತಾಡ್ತೇನೆ. ಯಾಕೋ ಗಾಂಚಲಿನಾ? ನನ್ನನ್ನು ಎದುರು ಹಾಕೊಳ್ಳೋಷ್ಟು ಚೆರುವಿನ ಎಲೆ ಮೇಲೆ ಕಾಯ್ತಾರ ಇದ್ರೆ ಬದುಕ್ತೀಯಾ, ಇಲ್ಲಾಂದ್ರೆ ಕತ್ತರ್ ಸಾಕ್ಬಿಡ್ತೇನೆ. ಚಂದ್ರಿ, ನಿಮ್ಮ ಅಣ್ಣ ದಂಧೆ ಮಾಡ್ಕೊಂಡು ದುಡ್ಡು ಮಾಡವನೆ. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಜಾಸ್ತಿ ನಿಗ್ರಾಡ್ಬೇಡ. ನರ ಕಟ್ ಮಾಡ್ಬಿಡ್ತೀನಿ. ನಿನ್ ವಾರ್ನಿಂಗ್ ಎಲ್ಲ ಸೆಡೆಗಳ ಹತ್ರ ಇಟ್ಕೋ. ಏನೋ ನನಗೆ ವಾರ್ನಿಂಗ್ ಮಾಡ್ತೀಯಾ? ಏನೋ ಕೆಟ್ಗಳಿಗೆ ನಡಿಬಾರ್ದು ನೋಡ್ದೈತಿ. ಮುಂದುವರ್ಸೋದು ಬೇಡ, ಸರೆಂಡರ್ ಆಗ್ಬಿಡೋಣ. ಬೇಡ ಕೆಪಿ, ನಾವೀಗ ಸರೆಂಡರ್ ಆಗ್ತೀವಿ ಅಂದರೆ ಹಳ್ಳ ತೊಡ್ಕೊಂಡು ರೆಡಿ ಆಗವ್ರೆ. ಮಾಮ್, ಮುಂದುವರ್ಸಿದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಹೊಡೆದಾಕ್ ಬಿಡ್ತಾರೆ. ಅವ್ನು ಹೇಳೋದೇ ಕರೆಕ್ಟ್. ತಪ್ಪು. ನೀವು ಯೋಚನೆ ಮಾಡೋ ಥರ ಹೊರಗಡೆ ನಡೆಯಲ್ಲ. ನಿಮಗೋಸ್ಕರ ನನ್ನ ಮಕ್ಕಳು ಮನೆಗೆ ಬಂದು ಅಮ್ಮಂಗೆ ಯಾವಾಗ ಟಾರ್ಚರ್ ಕೊಟ್ಟರು ಆವಾಗಲೇ ಡಿಸೈಡ್ ಮಾಡಿದೆ ನನ್ನ ಮಕ್ಕಳನ್ನ ಅಡ್ಡಡ್ಡ ಕತ್ತರಿಸ್ಬಿಡ್ಬೇಕು ಅಂತ. ಏನು ಹೇಳ್ತಿದ್ಯಾರಾಮ್? ಇನ್ ಲೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಮುಗಿಸ್ಬಿಡೋಣ. ನಮ್ಮನೆವರೆಗೂ ಎಂಟ್ರಿ ಕೊಟ್ಟವ್ರೆ ಅಂದರೆ ನಾಳೆನೇ ಅವ್ರ ಕೊನೆ ದಿನ ಆಗಬೇಕು. ಅವ್ರೆಲ್ಲಿ ಸಿಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಪ್ಲ್ಯಾನ್ ನಾನು ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಬಚ್ಚ ನನ್ನ ಮಕ್ಕಳು ನನ್ನ ಬಗ್ಗೆ ಗೊತ್ತಿದ್ದು ನನ್ನ ತಮ್ಮನಿಗೆ ಹೊಡೆದವ್ರಂದ್ರೆ ಸುಮ್ಮನೆ ಬಿಡೋಕ್ಕಾಗತ್ತಾ? ಫೀಲ್ಡಲ್ಲಿ ಹೆಸರು ಮಾಡಬಹುದನ್ನುವ ಭ್ರಮೆಯಲ್ಲಿ ಹೊಡೆದಿರ್ತಾರೆ. ಹೌದು, ನೆಲಮಂಗ್ಲದಲ್ಲಿ ನಿಮ್ಮನ್ನು ಟಚ್ ಮಾಡಿದ್ರೆ ಒಂದು ಲೆವೆಲ್ ಮೇಂಟೈನ್ ಮಾಡ್ಬೋದು ಅಂತ ಸ್ಕೆಚ್ ಹಾಕಿ ಮಾಡಿರ್ತಾರೆ. ಅಷ್ಟು ಧೈರ್ಯ ಇದೆ ಅಂದರೆ ಅವರು ಬದುಕಬಾರ್ದು, ನನ್ನ ಬುಡಕ್ಕೆ ಬಂದ್ಬಿಡ್ತಾರೆ. ನಾಳೆ ಸೂರ್ಯ ಮುಳುಗ್ತಾನೋ ಇಲ್ವಂತ ನನ್ಗೆ ಗೊತ್ತಿಲ್ಲ, ಆದರೆ ಆ ನನ್ನ ಮಕ್ಕಳು ಮಾತ್ರ ಮಣ್ಣಲ್ಲಿ ಮುಳುಗೋಗಿರ್ಬೇಕು. ಆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡು. ಕ್ರಿಮಿನಲ್ ಆ್ಯಂಡ್ ಪವರ್ ಎರಡೂ ಒಟ್ಟಿಗೆ ಸೇರಿದ್ರೆ ಏನ್ ಆಗುತ್ತೆ ಅಂತ ಆ ನನ್ನ ಮಕ್ಕಳಿಗೆ ಗೊತ್ತಾಗಬೇಕು. ಅಷ್ಟು ಈಸಿಯಾಗಿ ಹೇಗೆ ಸಿಕ್ಕಾಕೊಂಡ್ರು ಸರ್? ಹಾಯ್ ಸರ್. ಹಾಯ್ ಮೋಹನ್. ಏನ್ ಬರಕ್ ಹೇಳಿದ್ದು? ಇವರೇ ಆ ಇನ್ಸ್ಪೆಕ್ಟರ್. ಹಾಯ್ ಸರ್. ಗಾಬರಿ ಆಗಬೇಡಿ, ನೀವು ಕೇಳಿದ ಪ್ರಶ್ನೆಗೆಲ್ಲ ಇವ್ರ ಉತ್ತರ ಹೇಳ್ತಾರೆ. ಕ್ರೈಮ್ ಮಾಡೋರ್ನ ಕಳೆ ಕಿತ್ತಾಕ್ಬೇಕು, ಆಗ್ಲೇ ಸಮಾಜ ನೆಮ್ಮದಿಯಾಗಿರೋದು. ಅಣ್ಣ 10 ನಿಮಿಷ ಬರ್ತೀನಿ. ಲೇಟ್ ಮಾಡಬೇಡ, ಬೇಗ ಬಾ. ಆಯ್ತಣ್ಣ.
ಡೋಂಟ್ ವರಿ ಸರ್, ನಾವೇ ಸರೆಂಡರ್ ಆಗ್ಬಿಡ್ತೀವಿ. ಭಾನುಪ್ರಕಾಶ್, ಹೈವೇಲಿ ಸರ್ಕಲ್ ಸೂರಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ ಅಂತ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ರಿಪೋರ್ಟ್ ಮಾಡಿ. ನಿಮ್ಗಿನ್ನೂ ಚಿಕ್ಕ ವಯಸ್ಸು, ಹೀಗೆ ಬಿಟ್ಬಿಡ್ಬೋದು. ಬಟ್ ಆಚೆ ಹೋದ್ರೆ ಹೀರೋಗಳಾಗ್ತೀರಾ. ಅದ್ ನನ್ಗಿಷ್ಟ ಇಲ್ಲ. ಒಂದ್ಸಲ ಕ್ರೈಮ್ ಮಾಡಿದ ಕೈ ಪದೇ ಪದೇ ಅದ್ರ ರುಚಿ ಕೇಳುತ್ತೆ. ನಾನ್ ಯಾವತ್ತು ಕ್ರೈಮ್ಗೆ ಸಪೋರ್ಟ್ ಮಾಡಲ್ಲ. ಸೂರಿನ ನೀವೇ ಹೊಡೆದಿದ್ದು ಅಂತ ಈ ಪ್ರಪಂಚಕ್ಕೆ ಗೊತ್ತಾಗ್ಬಾರ್ದು. ಒಬ್ಬ ಪವರ್ಫುಲ್ ಕ್ರಿಮಿನಲ್ನ ಹೊಡೆದ್ರೆ ಹೊಡೆದವನು ತುಂಬಾ ಪವರ್ಫುಲ್ ಆಗ್ತಾನೆ. ಅದಾಗಬಾರ್ದು, ಸಮಾಜಕ್ಕೆ ಒಳ್ಳೇದಲ್ಲ. ನೀವು ಹೊಡೆದಿದ್ದೊಬ್ಬ ಕ್ರಿಮಿನಲ್ನೇ, ಆದ್ರೀಗ ನೀವು ಕ್ರಿಮಿನಲ್ಸೇ. ನಿಮ್ಮನ್ನ ಹೀಗೆ ಬಿಟ್ರೆ ಒಬ್ಬ ಕ್ರಿಮಿನಲ್ ಜಾಗಕ್ಕೆ 3 ಜನ ಕ್ರಿಮಿನಲ್ಸ್ನ ನಾನೇ ತಂದು ಕೂರಿಸ್ದಂಗ ಆಗುತ್ತೆ. ಕ್ರೈಮ್ ಮತ್ತೆ ಪವರ್ ಯಾವತ್ತೂ ಒಟ್ಟಿಗೆ ಸೇರಬಾರ್ದು. ಪ್ರಪಂಚನೇ ನಾಶ ಆಗುತ್ತೆ. ಐ ಆಮ್ ವೆರಿ ಸಾರಿ.